ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ತಲೆ ಬುರುಡೆಯನ್ನು ತೆಗೆದುಕೊಂಡು ಬಂದ. ಬುರುಡೆ ರಹಸ್ಯವನ್ನು ತೋರಿಸ್ತೀನಿ ಎಂದ. ಆತ ಹೇಳಿದ ಕಾರಣಕ್ಕಾಗಿ SIT ರಚನೆ ಆಯಿತು. SIT ತಂಡ ತಲೆ ಬುರುಡೆಗಳಿಗಾಗಿ ಶೋಧ ಮಾಡ್ತಾ ಇದೆ. ಬಟ್ ಎಲ್ಲಿಯೂ ಕೂಡ ತಲೆ ಬುರುಡೆ ಮೂಳೆ ಏನೂ ಸಿಗ್ತಾ ಇಲ್ಲ. ಒಂದನೇ ಪಾಯಿಂಟ್ನಲ್ಲಿ ಒಂದು ಸ್ಫೋಟಕ ಸುಳಿವು ಸಿಕ್ಕಿದೆ, 2 ID ಕಾರ್ಡ್ಗಳು ಸಿಕ್ಕಿದೆ, ಒಂದು ಪಾನ್ ಕಾರ್ಡ್ ಸಿಕ್ಕಿದೆ, ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ. ಸಿಕ್ಕಿದ ID ಕಾರ್ಡ್ಗಳ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ SIT. ಸ್ಥಳ ಅಗೆಯುವಂಥ ವೇಳೆ ದೊರೆತಿರುವಂಥ ID ಕಾರ್ಡ್ಗಳಿವೆ. ಒಂದನೇ ಪಾಯಿಂಟ್ನಲ್ಲಿ ಕೆಲವಷ್ಟು ಕ್ಲೂಗಳು ಸಿಕ್ಕಿದ್ದಾವೆ. ಡೆಡ್ ಬಾಡಿ ಸಿಕ್ಕಿಲ್ಲ, ತಲೆಬುರುಡೆ ಸಿಕ್ಕಿಲ್ಲ, ಅಥವಾ ಅಸ್ಥಿಪಂಜರ ಸಿಕ್ಕಿಲ್ಲ. ಆದರೆ ಆ ಜಾಗದಲ್ಲಿ ID ಕಾರ್ಡ್ಗಳು ಸಿಕ್ಕಿದ್ದಾವೆ. ಆ ID ಕಾರ್ಡ್ಗಳು ಯಾರದ್ದು, ಪಾನ್ ಕಾರ್ಡ್ ಯಾರದ್ದು, ಡೆಬಿಟ್ ಕಾರ್ಡ್ ಯಾರದ್ದು? ಇಂಥ ಗೊಂಡಾರಣ್ಯ ಪ್ರದೇಶದಲ್ಲಿ, ಇಂಥ ಅರಣ್ಯ ಪ್ರದೇಶದಲ್ಲಿ ಈ ID ಕಾರ್ಡ್ಗಳು ಹೇಗೆ ಪತ್ತೆ ಆದವು? ಪತ್ತೆಯಾಗಿರುವಂಥ ID ಕಾರ್ಡ್ಗಳನ್ನು ಶೋಧ ಮಾಡಬೇಕಾಗಿದೆ. ಆ ID ಕಾರ್ಡ್ನಲ್ಲಿರುವಂಥ ವ್ಯಕ್ತಿ ಇದ್ದಾರೋ ಇಲ್ವೋ, ಬದುಕಿದ್ದಾರೋ ಇಲ್ವೋ ಅನ್ನೋದು ಬಹಳ ಪ್ರಮುಖವಾದದ್ದು. ಒಂದು ವೇಳೆ ಬದುಕಿದ್ರೆ ಓಕೆ, ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಅಂದುಕೊಳ್ಳಬಹುದೇನೋ, ಅಥವಾ ಜೀವಂತವಿಲ್ಲದೆ ಹೋದರೆ ನೇತ್ರಾವತಿ ನದಿ ದಂಡೆಯ ಮೇಲೆ ನಡೆಯುವಂಥ ಮಾರಣ ಹೋಮಕ್ಕೆ ಅದೊಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ SIT ಅದನ್ನು ಪರಿಗಣಿಸಬಹುದಾ? ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು SIT ಮುಂದುವರಿಸ್ತಾ ಇದೆ. ಅದು ಕೂಡ ಸ್ಥಳ ಅಗೆಯುವ ವೇಳೆ ಸಿಕ್ಕಿರುವಂಥ ID ಕಾರ್ಡ್ಗಳಿವು. ಸ್ಥಳವನ್ನು ಅಗೆಯುವಂಥ ವೇಳೆ ಈ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಸ್ಥಳದ ಮಾಹಿತಿಯನ್ನು ಆಧರಿಸಿ SIT ತಂಡ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ID ಕಾರ್ಡ್ಗಳಿವು. ಈ ID ಕಾರ್ಡ್ಗೂ ಸಾವಿನ ಸರಣಿಗೂ ಸಂಬಂಧ ಇದೆಯಾ? ಈ ID ಕಾರ್ಡ್ಗಳಿಗೂ ಸಾವಿನ ವಿಚಾರಕ್ಕೂ ಸಂಬಂಧ ಇದೆಯಾ? ಗೊತ್ತಿಲ್ಲ. ಆದರೆ ಅದನ್ನು ಪತ್ತೆ ಹಚ್ಚುವ ಕಾರಣಕ್ಕಾಗಿ SIT ಆ ID ಕಾರ್ಡ್ಗಳನ್ನು ತೆಗೆದುಕೊಂಡಿದೆ. ಆ ID ಕಾರ್ಡ್ಗಳಲ್ಲಿರುವಂಥ ಹೆಸರು, ಫೋಟೋ, ವಿಳಾಸ, ಆ ವಿಳಾಸಕ್ಕೆ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ SIT ಮುಂದಾಗ್ತಾ ಇದೆ. ಮುಂದಕ್ಕೆ ಈಗ ಒಂದು ಊಟದ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ದೂರುದಾರ ಗುರುತು ಮಾಡಿರುವಂಥ ಆ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. SIT ತಂಡ, ಪರಿಣಿತರ ತಂಡ, ಜೊತೆಗೆ ಅಗೆಯುವಂಥ ಎಲ್ಲ ಸಲಕರಣೆಗಳ ಜೊತೆಯಲ್ಲಿ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಆತ ತೋರಿಸಿರುವಂಥ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನುವ ರೀತಿಯಲ್ಲಿತ್ತು. ಆದರೆ ಇದೀಗ ಅಲ್ಲಿ ID ಕಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆಯದ್ದೇ ರೀತಿಯ ಟ್ವಿಸ್ಟೋ, ಕ್ಲೂ, ಮುಂದಿನ ತನಿಖೆಯ ಪ್ರಗತಿಗೆ ಇದೆಲ್ಲವೂ ಯಾವ ರೀತಿ ಪೂರಕವಾಗಿರುತ್ತೆ, ಇರಲ್ಲ ಅನ್ನುವ ಚರ್ಚೆಗಳು ಈಗ. ಹೌದು ದಶರಥ್, ಈಗ ನಿನ್ನೆ ಅಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ರೀತಿ ಕಳೆಬರ ಸಿಕ್ಕಿಲ್ಲ. ಆದರೆ 2 ID ಕಾರ್ಡ್ಗಳು ಸಿಕ್ಕಿರುವಂಥದ್ದು, ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಅದರ ಬಗ್ಗೆ SIT ಪರಿಶೀಲನೆ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಈಗ ಈ ಉತ್ಖನನದ ಕಾರ್ಯ ಮುಂದುವರಿತಾ ಇದೆ. ಸೀರಿಯಲ್ ನಂಬರ್ 4 ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಅನಾಮಿಕ ಕೂಡ ಅವರನ್ನ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸಬಹುದು. ಅಲ್ಲಿ ಪುತ್ತೂರು AC ಅವರು ಕೂಡ ಹೋಗ್ತಾ ಇದ್ದಾರೆ. ಸ್ಟೆಲಾ ವರ್ಗೀಸ್ ಅವರು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಸೊ ಅವರ ಉಪಸ್ಥಿತಿಯಲ್ಲೇ ಇವತ್ತು ಗುಂಡಿ ಅಗೆಯುವಂಥ ಕಾರ್ಯ, ಇವತ್ತು ಸುಮಾರು 2 ಗುಂಡಿಯನ್ನು ಅಗೆದಿದ್ದಾರೆ. ಇನ್ನು ಮತ್ತೆ ಈಗ ಸೀರಿಯಲ್ ನಂಬರ್ 4 ಗುಂಡಿ ಹತ್ತ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಸೊ ಇಲ್ಲಾದರೂ ಕಳೆ ಬರಹ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ, ಕುತೂಹಲ ಎಲ್ಲವೂ ಕೂಡ ಗದಿಗೆದಿರುತ್ತೆ. ಯಾಕಂದ್ರೆ ಬೆಳಗಿನಿಂದ ಉತ್ಖನನ ಮಾಡ್ತಾ ಇದ್ದಾರೆ. ಸೀರಿಯಲ್ ನಂಬರ್ 2 ನಲ್ಲೂ ಕೂಡ ಏನು ಸಿಗ್ಲಿಲ್ಲ, ಸೀರಿಯಲ್ ನಂಬರ್ 3ರಲ್ಲೂ ಕೂಡ ಏನು ಸಿಗ್ಲಿಲ್ಲ. ಒಂದು ಲಂಚ್ ಬ್ರೇಕ್ ಅನ್ನ ಕೊಟ್ಟು ಈಗ ಮತ್ತೆ ಅನಾಮಿಕನನ್ನ ನೇತ್ರಾವತಿಯ ದಡದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಅಲ್ಲಿ ಸ್ನಾನಘಟ್ಟ ಆಯಿತು. ಸೊ ಇಲ್ಲಿ
ಒಂದು ರೀತಿ ದಟ್ಟವಾದ ಕಾನನ ಇರುವಂಥದ್ದು. ಸೊ ದಟ್ಟವಾದ ದ್ವೀಪದ ಮಾದರಿಯ ಕಾನನದೊಳಗೆ FSL ಅಧಿಕಾರಿಗಳು ಕೂಡ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಮತ್ತೆ ಉತ್ಖನನದ ಕಾರ್ಯ ಅನ್ನುವಂಥದ್ದು ಆರಂಭವಾಗಿದೆ. ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಅಧಿಕಾರಿಗಳು ಮತ್ತೆ ಸೀರಿಯಲ್ ನಂಬರ್ 4 ನತ್ತ ಹೋಗ್ತಾ ಇದ್ದಾರೆ. ಈಗಾಗಲೇ 2 ಮತ್ತು 3ನೇ ಸೀರಿಯಲ್ ನಂಬರ್ನ ಜಾಗದಲ್ಲಿ ಸುಮಾರು 6 ಅಡಿಯಷ್ಟು ಅಗಲ ಅಗದರೂ ಕೂಡ ಡೆಪ್ತ್ ಅಗದರೂ ಕೂಡ ಏನೂ ಸಿಗಲಿಲ್ಲ. ಸೊ ಈಗ 4ನೇ ನಂಬರ್ ಹತ್ತ ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ಕುತೂಹಲಕಾರಿ ಸನ್ನಿವೇಶ ಸದ್ಯ ನಿರ್ಮಾಣವಾಗಿರುವಂಥದ್ದು. ಸೊ ಎಂಟ್ರಿಯನ್ನ ಸ್ನಾನಘಟ್ಟದ ಮೂಲಕ ಪಡೆದಿದ್ರು, ಆದರೆ ಸೀರಿಯಲ್ ನಂಬರ್ 4ಗೆ ಈಗ ಎಂಟ್ರಿಯನ್ನ ಇಲ್ಲೇ ನೇತ್ರಾವತಿ ಸೇತುವೆಯಿಂದ ಪಡಿತಾ ಇದ್ದಾರೆ. ಯಾಕಂದ್ರೆ ಆತ ಇದೇ ಲೈನ್ನಲ್ಲಿ ಈ ತರ ಶವ ಹೂತಿರುವ ಮಾಹಿತಿ ಇದೆ. ಒಂದು ಸೀರಿಯಲ್ ನಂಬರ್ 8 ಇಲ್ಲೇ ಡೆಡ್ ಎಂಡ್ ಅಲ್ಲಿ ಇರುವಂಥದ್ದು, ಹಾಗಾಗಿ ಸೀರಿಯಲ್ ನಂಬರ್ 4 ಇಲ್ಲೇ ಹತ್ತಿರದಲ್ಲಿತ್ತು ಅನ್ನುವಂಥ